ಪಾಪ ಅವರು ಹೋಗಿ ಸಿದ್ದರಾಮಯ್ಯನವರನ್ನ ಮೀಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಅಲ್ಲಿ ಬೇರೆ ಏನಂತಂದ್ರೆ ಏನು ಹೇಳಿದ್ರು ತೋರಿಸ್ತೀನಿ. ನಿನ್ನೆ ಶಿವಮೊಗ್ಗಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ರು. ಆಗ ಇವರು ಹೋಗ್ತಾರೆ ಅಲ್ಲಿಗೆ. ಸಿಎಂ ಬರ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದಾಗೆ ತಾಯಿ ಭೇಟಿ ಆಗ್ತಾರೆ. ಮಗನನ್ನ ವೀಲ್ ಚೇರ್ನಲ್ಲಿ ಕರೆದುಕೊಂಡು ತಾಯಿ ಬರ್ತಾರೆ. ಒಂದಂತೂ ನಿರ್ಧಾರ ಮಾಡಿಬಿಟ್ಟಿದ್ದೀನಿ, ಈ ಕುಟುಂಬದ ಜೊತೆ ನಾವಿರ್ತೀವಿ. ನಿಮಗೊಂದು ಮಾತು ನಾನು ಹೇಳ್ಬಿಡ್ತೀನಿ, ಒಂದು ಸಲ ಸ್ಟೋರಿ ತಗೊಂಡ್ರೆ ನಾವು ಅಲ್ಲಿ ಅದು ಇಲ್ಲಿಂದ ಮಾಡ್ತೀವಿ. ಇದಕ್ಕೊಂದು ಪರಿಹಾರ ಸಿಗೋ ತನಕ ಇರ್ತೀನಿ ಇವ್ರ ಜೊತೆ. ನಿನ್ನೆ ಏನಾಯಿತು ಸಿಎಂ ಜೊತೆ ಮಾತಾಡುವಾಗ ನೋಡಿ. ಇವರು ಮಂತ್ರಿ KEB ಮಂತ್ರಿಯವರು ಈಗ ರತ್ನಾಬಾಯಿ ಅವರು ನಿನ್ನೆ ಅವರು ಹೇಳಿದ್ದಾರೆ ಅಲ್ಲಿಗೆ ಆಗುತ್ತೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಯಾಕಂದರೆ ಇನ್ನೊಂದು ಗೌರ್ಮೆಂಟ್ ಬಂದಾಗ ಹೋಗ್ಬಿಡುತ್ತೆ. ಆದರೆ ಈ ತಾಯಿಯನ್ನು ಬೇಕಿದ್ದರೆ ನಮ್ಮ ರಿಪಬ್ಲಿಕನ್ ಕಚೇರಿಗೆ ಕರೆಸಿ ಇಲ್ಲಿಂದ ಬೇಕಿದ್ದರೆ ಜಾರ್ಜ್ ಅವರ ಆಫೀಸ್ ಕರ್ಕೊಂಡೋಗಿ ಆ ಕೆಲಸ ಏನಾಗಬೇಕು ಅದನ್ನು ಮಾಡಿಸ್ತೀವಿ. ನಾನು ಆ ತಾಯಿಯವ್ರ ಹತ್ರ ಮಾತಾಡಿಸ್ತೀನಿ. ಇಡೀ ವೀಕ್ಷಕರು ಅವ್ರ ಜೊತೆ ಇರಬೇಕು, ನಿಲ್ಲಬೇಕು. ಇದೇನು ಅಂತಂದರೆ ಎಷ್ಟು ಜನ ಇರ್ತಾರೆ ಅಂತ ಕೇಳ್ಬೋದು. ಶೆಟ್ರೆ ಎಷ್ಟು ಜನ ಇಲ್ಲ ರೀ ಹಂಗೆ ಅಂತೇಳಿ. ಒಬ್ಬನಿಗಾದರೂ ಮಾಡಿ ಒಳ್ಳೆಯದು, ಮತ್ತೊಬ್ಬ ಹುಡ್ಕೋತಾನೆ. ಒಬ್ಬನಿಗಾದರೂ ಮಾಡೋಣ, ಎಷ್ಟಾಗತ್ತೆ ಅಷ್ಟು ಮಾಡೋಣ. ಈಗೊಂದು ಬ್ರೇಕ್ ಆದ ನಂತರ ತಾಯಿಯನ್ನು ಮಾತಾಡಿಸ್ತೀನಿ. ಈ ಪ್ರಾಬ್ಲಮ್ಗೊಂದು ಸೊಲ್ಯೂಷನ್ ಸಿಗೋ ತನಕ 10 ದಿವಸ ಬೇಕಾ ರೆಕಾರ್ಡ್ ಇದು ರಿಲೇ ಮಾಡೋದು ನಾನು ಮಾಡ್ತೀನಿ. ದುಃಖದಲ್ಲಿದ್ದಾರೆ ರತ್ನಾಬಾಯಿ ಅವರು, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಶಾಲೆಗೆ ಹೋಗ್ತಾನ ಮಗು? ಹ್ಞೂ ಸರ್, ಶಾಲೆಗೆ ಹೋಗ್ತಾನೆ. ಎಷ್ಟನೇ ಕ್ಲಾಸು? 5ನೇ ಕ್ಲಾಸ್ ಸರ್. ಆಯ್ತು. ಏನು ಸಿಎಂ ಮುಖ್ಯಮಂತ್ರಿ ಏನು ಹೇಳಿದರು? ಕೆಲಸ ಕೊಡ್ತೇನೆ ಅಂತ ಹೇಳಿದ್ರಾ? ಹ್ಞೂ ಸರ್, ತಾಯಿ ನಾನು ಕೇಳ್ಕೊಂಡೆ ಸರ್. ಈಗ ನಮ್ಮ ರಿಪೋರ್ಟ್ರಲ್ಲಿ ಇರ್ತಾರೆ, ನಿಮಗೆ ಕೆಲಸ ಸಿಗತ್ತೆ ಅಂತ ಗ್ಯಾರಂಟಿ ಇದೆಯಾ? ಆಮೇಲೆ ಏನಾದರೂ ಆಯ್ತಾ? ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು ನಂತರ ಏನಂದ್ರು? ತಾಯಿ ಕೆಲಸ ಕೊಡಿಸ್ತೀವಿ, ತಮ್ಮ ಮಗು ಪರಿಹಾರ ಕೊಡ್ತೀವಿ ಅಂತ ಅಂದರು ಸರ್. ಒಂದು ಕೈ ಕೊಡಿಸ್ಬೇಕು ಸರ್ ಅವರು. ಈಗ ನೀವು ನಿಮಗೆ ಕೆಲಸ ಓದಲಿಕ್ಕೆ ಬರೆಯೋಕೆ ಒಂದು ಕೈ ಬೇಕು ಸರ್ ನಮಗೆ. ಯಾರಿಗೆ? ಮಗುಗ? ಒಂದು ಕೈ ಬೇಕು ಸರ್, ಊಟ ಮಾಡೋಕ್ಕೆ ಬರೀಲಿಕ್ಕೆ. ಸರಿ, ನಾನು ಅದು ಡಾಕ್ಟ್ರ್ ಹತ್ರ ಮಾತಾಡ್ತೀನಿ. ಅದಕ್ಕೇನು ಯಾವ ಥರ ಮಾಡರ್ನ್ ಆಗಿ ಅಗತ್ಯ ಇದೆ ಮಾಡೋಣ. ಖಂಡಿತವಾಗಲೂ ಅಂಥದ್ದಿದ್ದರೆ ಖಂಡಿತವಾಗ್ಲೂ ಮಾಡಮ್ಮ. ನಾವು ನಿಮ್ಮ ಜೊತೆ ಇರ್ತೀವಿ, ನಾವು ಇರ್ತೀವಿ, ನಿಮ್ಮ ಕುಟುಂಬದವ್ರ ಜೊತೆ ಥರ ಇರ್ತೀವಿ. ರತ್ನಾಬಾಯಿ ಅವರೇ, ಆ ಮಗುವನ್ನು ಉಳಿಸ್ಕೊಳ್ಳೋಣ ನಾವು. ಆಮೇಲೆ ನಿಮಗೆ ಒಂದು ಕೆಲಸ ಕೂಡ ಅಲ್ಲೇ ಲೋಕಲಲ್ಲಿ ಬೆಸ್ಕಾಮಲ್ಲಿ ಏನಾದರೂ ಸಿಗುವಂಗೆ, ನಿಮಗೆ ಏನೇ ಕಷ್ಟ ಇದ್ದರೂ ಕೂಡ ನಮ್ಮ ರಿಪೋರ್ಟರ್ ಜೊತೆ ಮಾತಾಡಿ. ನೀವು ಬೆಂಗಳೂರಿಗೆ ಬರಬೇಕು ಅಂತಂದರೆ ತೊಂದರೆ ಆದರೆ ನಮ್ಮ ರಿಪಬ್ಲಿಕ್ ಕನ್ನಡ ಕಚೇರಿಗೆ ಬನ್ನಿ. ಇಲ್ಲಿಂದ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಆಮೇಲೆ ನಿಮಗೆ ಬರಬೇಕಾದಂಥ ಪರಿಹಾರವನ್ನು ಖಂಡಿತವಾಗ್ಲೂ ಕೊಡಿಸ್ತೀವಿ. ಇವತ್ತು ಸಂಜೆ ಒಳಗಾಗಿ ನಿಮಗೆ ಬರಬೇಕಾದಂಥ ಪರಿಹಾರ ಬಂದೇ ಬರುತ್ತೆ. ಓಕೆನಮ್ಮ? ನಾವಿದ್ದೀವಿ ನಿಮ್ಮ ಜೊತೆ. ನಿಮ್ಗೆ ಏನಾಗಬೇಕು ನಮ್ಮ ರಿಪೋರ್ಟ್ರಿಗೆ ಹೇಳಿ. ನಿಮಗೆ ಆ ಮಗನಿಗೆ ಏನೆಲ್ಲ ಆಗಬೇಕು ಅದೆಲ್ಲವನ್ನು ಕೂಡ ನಾವು ಮಾಡೋಣ. ಸರಿನಾ? ಅಷ್ಟು. ಹ್ಞೂ ಸರ್, ಆ ಮಗುಗೊಂದು ಕರೆಂಟಿನ ಕೈ ಬೇಕಂತ ಸರ್ ಡಾಕ್ಟ್ರ್ ಜೊತೆ ಹೇಳಿದ್ರು. ಕೈ ಹಾಕಿಸ್ಬೇಕು, ಒಂದು ಪರಿಹಾರ ಸರ್ ಮಗುಗೆ. ನಾವೀಗ ನಮಗೆ ದುಡ್ಡು ಹಾಕೋರಿಲ್ಲ ಸರ್, ನಾವು ಕೂಲಿ ಮಾಡ್ತೀನೋರು. ಮತ್ತು ನನ್ನ ಮಗು ಮೇಲೆ ಕನಕರಣ ತೋರಿಸ್ಬೇಕು ಸರ್ ನೀವು. ಇಲ್ಲ, ಕೈ ಹಾಕಿಸ್ತೀವಮ್ಮ, ಕೈ ಹಾಕಿಸ್ತೀವಿ. ಎಷ್ಟು ಬೆಸ್ಟ್ ಕ್ವಾಲಿಟಿ ಅದು ಮಾಡಲಿಕ್ಕೆ ಆಗುತ್ತೆ ಅಷ್ಟು ಮಾಡಿಸ್ತೀನಿ. ಓಕೆನಾ? ಓಕೆನಾ?
ಹ್ಞೂ ಸರ್ ಆಯ್ತು ಒಳ್ಳೇದಾಗ್ಲಿ ಸರ್ ನಿಮ್ಮಿಂದ. ಆಮೇಲೆ ಆಮೇಲೆ ಸಂಜೆ ಸಂಜೆ ನಿಮ್ಮಿಂದ ಒಳ್ಳೇದೇ ಆಮೇಲೆ ಆಗ್ಲಿ ಸರ್. ಆಮೇಲೆ ಆಮೇಲೆ ರತ್ನಬಾಯಿ ಅವರೇ, ಸಂಜೆ ಒಳಗೆ 5 ಲಕ್ಷ ರೂಪಾಯಿ ಬರುತ್ತೆ, ಓಕೆನಾ? ಹ್ಞೂ ಸರ್ 5 ಲಕ್ಷ ಸಂಜೆ ಒಳಗೆ. ನಿಮ್ದು ಕನಿಕರಣ ನೀವು ಮಾಡಲೇಬೇಕು ಸರ್ ಮಗುಗೆ. ನೀವು ತಲೆನೇ ನೀವೀಗ ಆಗಿದ್ದಾಗೋಗಿದೆಯಮ್ಮ. ಸರ್ಕಾರದಿಂದ ಏನು ಬರಬೇಕು, ಆ ಮಗುಗೆ ಏನು ಅದ್ಭುತವಾದ ಕೈ ಸೆಟ್ ಮಾಡ್ಬೋದು, ನಾನಿದ್ದೀನಿ ನಿಮ್ಮ ಜೊತೆ, ಓಕೆನಾ?